ಇನ್ನು ಈ ಮಧ್ಯೆ ಬಿಎಸ್ವೈ ಹಾಗೂ ಈಶ್ವರಪ್ಪ ನಡುವಿನ ಮುನಿಸು ಎರಡನೇ ದಿನ ಕೂಡ ಮುಂದುವರೆದಿದೆ. ಬ್ರಿಗೇಡ್ ಸಮಾವೇಶಕ್ಕೆ ಈಶ್ವರಪ್ಪ ಹೋಗೋದು ಸರಿಯಲ್ಲ, ಯಾವುದೇ ಕಾರಣಕ್ಕೂ ಈ ಜನ್ಮದಲ್ಲಿ ರಾಯಣ್ಣ ಬ್ರಿಗೇಡ್ ಒಪ್ಪೋದಿಲ್ಲ ಅಂತ ಬಿಎಸ್ ಯಡಿಯೂರಪ್ಪ ಇದೇ ವೇಳೆ ಹೇಳಿದ್ದಾರೆ. ಇನ್ನು ಯಡಿಯೂರಪ್ಪ ರಾಯಣ್ಣ ಬ್ರಿಗೇಡ್ ವಿರೋಧಿಸಿದ ಬೆನ್ನಲ್ಲೇ ಕೆಎಸ್ ಈಶ್ವರಪ್ಪ ಇಂದಿನ ಕಾರ್ಯಕಾರಿಣಿ ಸಭೆ ಮುಗಿದ ನಂತರ ಬ್ರಿಗೇಡ್ ಸಮಾವೇಶದ ಸಭೆಯಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ನಿನ್ನೆ ಬಹಳ ಸ್ಪಷ್ಟವಾಗಿ ಯಾವ ಸಂದೇಶವನ್ನ ತಿಳಿಸಬೇಕಾಗಿದೆಯೋ ಈಶ್ವರಪ್ಪನವರಿಗೆ ತಿಳಿಸಿದ್ದಾರೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಇದ್ದರೂ ಎಲ್ಲವನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮನವರಿಕೆ ಮಾಡಿದ್ದಾರೆ. ಸೊ ಆದ್ರಿಂದ ಇನ್ನು ಮುಂದಾದರೂ ಅವರ ಚರ್ಚೆಗಳನ್ನು ಸ್ವಲ್ಪ ಬದಲಾಯಿಸಿಕೊಳ್ಳೋದು ಒಳ್ಳೆಯದು ಅಂತ ಎಲ್ಲರ ಅಪೇಕ್ಷೆ. ಉದಾಹರಣೆಗೆ ಇವತ್ತು ರಾಜ್ಯ ಕಾರ್ಯಕಾರಿಣಿ ಇದೆ. ಇಂಥ ಸಮಯದಲ್ಲಿ ಅವರು ಇಲ್ಲಿಲ್ದೇನೆ ಇನ್ನೆಲ್ಲೋ ಒಂದು ಕಡೆ ಅವರು ಕಾರ್ಯಕ್ರಮಕ್ಕೆ ಹೋದರೆ ಇದು ನಮ್ಮ ಮನಸ್ಸಲ್ಲಿರುವಂಥ ನೋವು. ಅದನ್ನು ಪ್ರತಿಪಕ್ಷದ ನಾಯಕರಾಗಿ ಅದನ್ನು ಅರ್ಥ ಮಾಡಿಕೊಂಡು ಅವ್ರು ಸಹಕಾರ ಕೊಡಬೇಕು. ಬೇರೆ ಏನೂ ನಮ್ಮ ಭಿನ್ನಾಭಿಪ್ರಾಯಗಳಿಲ್ಲ. ಬ್ರಿಗೇಡ್ ಹೆಸರಿನಲ್ಲಿ ಪಕ್ಷದ ಸಂಘಟನೆಗೆ ಧಕ್ಕೆ ಆಗಬಾರ್ದು ಅನ್ನೋದೇ ನಿನ್ನೆ ಚರ್ಚೆ ಆದದ್ದು. ಮುಚ್ಚುಮರೆ ಏನಿಲ್ಲ. ಅವರು ಏನು ಬೇಕೋ ಅದನ್ನು ತಿಳಿಸಿದ್ದಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅವ್ರ ಜೊತೆ ಒಂದು ಗಂಟೆ ಮಾತನಾಡಿ ಇದು ಸರಿಯಲ್ಲಪ್ಪ ಅಂತ ತಿಳಿಸಿದ್ದಾರೆ. ಇಷ್ಟೆಲ್ಲ ಮಾತುಕತೆ ಆದ ನಂತರವೂ ಕೂಡ ನಾನು ಬ್ರಿಗೇಡ್ ಮುಂದುವರಿಸ್ತೀನಿ ಅಂತ ಹೇಳಿದರೆ ಒಪ್ಕೋಬೇಕು ಅಂತ ಕೇಳ್ತೀನಿ. ನಾನು ಈ ಜನ್ಮದಲ್ಲಿ ಒಪ್ಪೋ ಪ್ರಶ್ನೆ ಇಲ್ಲ. ಮತ್ತೆ ಈ ಬ್ರಿಗೇಡ್ ಚಟುವಟಿಕೆಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಭಾಗವಹಿಸಬಾರದು ಅಂತ ಸ್ಪಷ್ಟವಾಗಿ ಹೇಳಿದ್ದೇವೆ. ಯಾವುದೇ ಕಾರ್ಯಕ್ರಮ ಭಾಗವಹಿಸುವಂತದ್ದು ಶಿಸ್ತು ಉಲ್ಲಂಘನೆ ಆಗುತ್ತೆ ಅನ್ನೋದನ್ನು ನಮ್ಮ ಮುಖಂಡರುಗಳು ಹೇಳಿದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಒಟ್ಟಾಗಿ ಸೇರಿ ತೀರ್ಮಾನ ಮಾಡಿದ್ದೇವೆ. ಇನ್ನೂ ಆ ಚಟುವಟಿಕೆ ಮುಂದುವರಿಸೋರ ಮೇಲೆ ರಾಷ್ಟ್ರೀಯ ನಾಯಕರ ಗಮನಕ್ಕೂ ತರ್ತೇವೆ. ಇಲ್ಲೂ ಸಹ ಯಾರ ಮೇಲೆ ಕ್ರಮ ತಗೊಳ್ಳಬೇಕು ಕ್ರಮ ತಗೊಳ್ಬೇಕು. ಈಗ ಜನವರಿ 26ನೇ ತಾರೀಕು ಈ 10 ಜಿಲ್ಲೆಗಳ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ದೊಡ್ಡ ಸಮಾವೇಶ ಕೂಡಲ ಸಂಗಮದಲ್ಲಿ ಆಗ್ತಾ ಇದೆ. ರಾಯಣ್ಣನ ಬಲಿದಾನ ದಿನ ಅದು ಜನವರಿ 26 ಬಲಿದಾನ ದಿನ ಅಂತಲೇ ಆಚರಣೆ ಮಾಡ್ತಾ ಇದ್ದೀವಿ. ಕಾಗಿನೆಲೆ ಪೂಜ್ಯ ಸ್ವಾಮೀಜಿಯವರು, ಇವರು ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು, ವಾಲ್ಮೀಕಿ ಸಮಾಜ ಸ್ವಾಮೀಜಿಯವರು, ಈ ರೀತಿ ಎಲ್ಲ ಜಾತಿಯ ಪೂಜ್ಯ ಸುಮಾರು 30-40 ಸ್ವಾಮೀಜಿಯವರು ಕೂಡ ಆ ಸಭೆಯಲ್ಲಿ ಜನವರಿ 26ನೇ ತಾರೀಕು ಭಾಗವಹಿಸ್ತಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚಿಗೆ ಜನ ಭಾಗವಹಿಸ್ತಿದ್ದಾರೆ. ಅದರ ತಯಾರಿ ದೃಷ್ಟಿಯಿಂದ ಅನೇಕ ಸಭೆಗಳು ನಡೀತಾ ಇದೆ. ಇವತ್ತು ಸಂಜೆ 3 ಗಂಟೆಗೆ ಅಫ್ಜಲ್ಪುರದಲ್ಲೂ ಕೂಡ ಒಂದು ತಾಲೂಕು ಮಟ್ಟದ ಸಮಾವೇಶ ನಡೀತಾ ಇದೆ.